ಯು ಆರ್ ಹ್ಯಾಪಿ ವಿತ್? ಇಲ್ಲ, ನನಗೆ ಆ ರಿಗ್ರೆಟ್ಸ್ ಈಗಲೂ ಇದೆ. ಬಿಕಾಸ್ ಬಿಕಾಸ್ 1.5 ಲೀಟರ್ ಒಂದು ಮೇನ್ ಅಡ್ವಾಂಟೇಜ್ ಬಂದೇನೆ ಸ್ಟೆಬಿಲಿಟಿ ಮತ್ತೆ ಫೀಡ್ಬ್ಯಾಕ್ ಆಫ್ ಸ್ಟೇರಿಂಗ್. ಸೊ ಬೇರೆ ಯಾವ್ದಾದ್ರು ಹಿಡನ್ ಫೀಚರ್ಸ್ ತರ ಅಂದ್ರೆ ಯಾವ್ದು? ಸೊ ಎ ಸಿ ಕಂಟ್ರೋಲ್ಸ್ ಸ್ವಲ್ಪ ಆಕ್ಚುಲಿ ಡ್ರಾಬ್ಯಾಕ್ ಅಂತ ಹೇಳ್ತಾರೆ, ಟಚ್ ಜಾಸ್ತಿ ಇದ್ದಷ್ಟು. ಸೊ ಬೂಟ್ ಸ್ಪೇಸ್ ಬಗ್ಗೆ ನೋಡ್ಬೇಕಾದ್ರೆ ಆರಾಮಾಗಿ ಒಬ್ರು ಕುತ್ಕೊಬಹುದು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ Volkswagen Taycan ಕಾರ್. ನಮ್ ಜೊತೆ ಇದ್ದಾರೆ ಅನುದೀಪ್ ಅವರು, ಇವರೇ ಈ ಕಾರ್ ಓನರು. ಬನ್ನಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಓನರ್ಶಿಪ್ ರಿವ್ಯೂ. ಸರ್, ಎಷ್ಟು ಕಿಲೋಮೀಟರ್ ಓಡಿಸಿದೀರಾ? ಇದುವರೆಗೂ ಒಂದು ಅರೌಂಡ್ 6,500 ಕಿಲೋಮೀಟರ್. ಓಕೆ, ಸೊ 6,500 ಕಿಲೋಮೀಟರ್ ಓನರ್ಶಿಪ್ ರಿವ್ಯೂ ಇದು. ಫಸ್ಟ್ ಬೇಸಿಕ್ ಕ್ವಶನ್, ಆಟೋಮೆಟಿಕ್ ಇಲ್ಲ ಮ್ಯಾನ್ಯುವಲ್ ಕಾರ್ ಇದು? ಇದು ಆಟೋಮೆಟಿಕ್ ಕಾರ್. ಆಟೋಮೆಟಿಕ್. ಸೊ ವೈ ಆಟೋಮೆಟಿಕ್? ಈಗ ಎಲ್ಲ ಇವಿ ಬೂಮ್ ಆಗ್ತದೆ, ಇವಿ ಶಿಫ್ಟ್ ಆಗ್ತಾರಿಂದ ಸೊ ಕನ್ವೀನಿಯನ್ಸ್ ಮತ್ತೆ ಕಂಫರ್ಟ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಕನ್ಸಿಡರ್ ಮಾಡಿ, ಮತ್ತೆ ನಾನು ಒಬ್ಬನೇ ಡ್ರೈವರ್ ಅಲ್ಲ, ನನ್ನ ವೈಫು ಡ್ರೈವ್ ಮಾಡ್ತಾರೆ. ಆ ಕಂಫರ್ಟ್ ಅಲ್ಲಿ ಯೋಚನೆ ಮಾಡಿ ಇದು ಈಸಿ ಫಾರ್ ಟು ಡ್ರೈವ್ ಅಂತ ಯೋಚನೆ ಮಾಡಿ ಆಟೋಮೆಟಿಕ್ ಸೆಲೆಕ್ಟ್ ಮಾಡಿದೆ. ಮೂವಿಂಗ್ ಫಾರ್ವರ್ಡ್ ಐ ಥಿಂಕ್ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಮ್ಯಾನ್ಯುವಲ್ ಡಿಕ್ರೀಸ್ ಆಗುತ್ತೆ, ಆಟೋಮೆಟಿಕ್ ವಿಲ್ ಸ್ಟಾರ್ಟ್ ಟು. ಆಮೇಲೆ ನಿಮ್ಗೆ ಆಟೋಮೆಟಿಕ್ ತಗೊಂಡಾಗ ಲ್ಯಾಗ್ ಅಂತ ಏನಾದ್ರು ಇದೆಯಾ ಈ ಕಾರಲ್ಲಿ? ಗೇರ್ ಶಿಫ್ಟಿಂಗ್ ಆ ತರ? ಇಲ್ಲ, ಆಕ್ಚುಲಿ ನಾನು ಫಸ್ಟ್ ಆಟೋಮೆಟಿಕ್ ಕಾರ್ ಓಡಿಸಿದ್ದು AMT ಕಾರ್ಸ್. ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಯೂಶಲ್ ಆಗಿ ನಿಮ್ಗೆ ಗೇರ್ ಟ್ರಾನ್ಸ್ಮಿಷನ್ ಆಗೋದು ಆ ಗೇರ್ ಟ್ರಾನ್ಸ್ಮಿಷನ್ ಫೀಲ್ ಆಗುತ್ತೆ. ಬಟ್ CVT ಆಗಿರ್ಬೋದು, ಇಲ್ಲ ಇದು TC, ಇದು ಟಾರ್ಕ್ ಕನ್ವರ್ಟರ್. ಸೊ ಟಾರ್ಕ್ ಕನ್ವರ್ಟರ್ ನಿಮ್ಗೆ ಅಷ್ಟು ಟ್ರಾನ್ಸ್ಮಿಷನ್ ಗೊತ್ತಾಗೋದಿಲ್ಲ. ಓವರ್ಟೇಕ್ ಅಲ್ಲೆಲ್ಲ ನಿಮ್ಗೆ ಕಾನ್ಫಿಡೆನ್ಸ್ ಎಲ್ಲ ಫುಲ್ ಆಗುತ್ತೆ. ಡೆಫಿನೆಟ್ ಆಗಿ ಏನು ಪ್ರಾಬ್ಲಮ್ ಇಲ್ಲ, ಏನು ಇಶ್ಯೂಸ್ ಇಲ್ಲ. ಸೊ ಟಾರ್ಕ್ ಕನ್ವರ್ಟರ್ ದಟ್ ಇಸ್ ಅಡ್ವಾಂಟೇಜ್. ಅಂದ್ರೆ ನಿಮ್ಗೆ ಲೋವರ್ RPM ಅಲ್ಲಿ ಸ್ವಲ್ಪ ಗೇರ್ ಶಿಫ್ಟ್ ಗೊತ್ತಾಗ್ಬೋದು. ಬಟ್ ಒನ್ಸ್ AMT ಅಷ್ಟು ಲ್ಯಾಗ್ ಇರಲ್ಲ. AMT ಡೆಫಿನೆಟ್ ಆಗಿ ಲ್ಯಾಗ್ ಇರಲ್ಲ. ಎಷ್ಟೊಂದು ವೇರಿಯಂಟ್ಸ್ ಬರುತ್ತಲ್ಲ, ಈಗ ಟಾಪ್ ಲೈನ್, ಹೈ ಲೈನ್, GT ಲೈನ್ ಆತರ. ಸೊ ನೀವ್ ಯಾವ ವೇರಿಯಂಟ್ ತಗೊಂಡಿದ್ದೀರಾ? ಅದಾದ್ಮೇಲೆ ಏನಕ್ಕೆ ಇದೇ ವೇರಿಯಂಟ್ ಚೂಸ್ ಮಾಡಿದ್ರಿ? ಈ ವೇರಿಯಂಟ್ ಚೂಸ್ ಮಾಡಿದ ರೀಸನ್ ಬಂತು ಆಬ್ವಿಯಸ್ಲಿ ಬಜೆಟ್. ನನ್ಗೆ ಇದ್ದ ಬಜೆಟ್ ಅಲ್ಲಿ ಇದೇ ವೇರಿಯಂಟ್ ಬರ್ತಾ ಇತ್ತು. ಇದಕ್ಕೆ ಟಾಪ್ ವೇರಿಯಂಟ್ ಬಂದ್ಬಿಟ್ಟು GT ವೇರಿಯಂಟ್ ಬರುತ್ತೆ. ಆ GT ಗಿನ ಸಬ್ ವೇರಿಯಂಟ್ ಅಂದ್ರೆ ಕಮ್ಮಿ ವೇರಿಯಂಟ್ ಅಂದ್ರೆ GT ಲೈನ್. ಇದು ನ್ಯೂ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. GT ಆದ್ಮೇಲೆ ಅದ್ರ ನೆಕ್ಸ್ಟ್ ವೇರಿಯಂಟ್ ಪ್ರೀವಿಯಸ್ ಟಾಪ್ ಬಟ್ ಒನ್ ವೇರಿಯಂಟ್. ಸೊ ಇದು ನ್ಯೂಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಈಕ್ವಲ್ ಟು ಕಂಫರ್ಟ್ ಲೈನ್ ವರೆಗೂ ಬರುತ್ತೆ. ಓಕೆ, ಆಮೇಲೆ ಇದರಲ್ಲಿ 1 ಲೀಟರ್ ಇದೆ, 1.5 ಲೀಟರ್ ಇದೆ. ಸೊ ಇನ್ನ ಸ್ವಲ್ಪ ಬಡ್ಜೆಟ್ ಇದ್ರೆ 1.5 ಹೋಗ್ತಾ ಇದ್ರ, ಇಲ್ಲ ನಿಮ್ 1 ಲೀಟರ್ ಯು ಆರ್ ಹ್ಯಾಪಿ ವಿತ್? ಇಲ್ಲ, ನನಗೆ ಆ ರಿಗ್ರೆಟ್ಸ್ ಈಗಲೂ ಇದೆ. ಬಿಕಾಸ್ 1.5 ಲೀಟರ್ ಇಂಜಿನ್ ತುಂಬಾ ಚೆನ್ನಾಗಿದೆ, ತುಂಬಾ ರಿಫೈನ್ ಆಗಿದೆ. ಮತ್ತೆ ಅದು ಜರ್ಮನ್ ಇಂಜಿನ್. ಇದು 1 ಲೀಟರ್ ಬಂದ್ಬಿಟ್ಟು ಮೇಡ್ ಇನ್ ಇಂಡಿಯಾ ಇಂಜಿನ್. ಸೊ ದಟ್ ಈಸ್ ಕಂಪ್ಲೀಟ್ಲಿ 1.5 ಲೀಟರ್ ಬಂದು ಜರ್ಮನ್ ಇಂಜಿನ್. 7 ಗೇರ್ ಶಿಫ್ಟ್ ಇದೆ ಅದರಲ್ಲಿ, 7 BSC ಗೇರ್. ಇದರಲ್ಲಿ 6 ಮಾತ್ರ ಇದೆ. ಇದು ಟ್ರಾನ್ಸ್ಮಿಷನ್ ಬಂದು 6 ಗೇರ್ ಟ್ರಾನ್ಸ್ಮಿಷನ್ ಇದೆ. ಮತ್ತೆ ಅದು ಬಂದ್ಬಿಟ್ಟು ನಿಮ್ಗೆ ACT ಟೆಕ್ನಾಲಜಿ ಅಂತ ಇದೆ, ಆಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ ಅಂದ್ಬಿಟ್ಟು 1.5 ಲೀಟರ್. ಸೊ ಫುಲ್ ರಿಸರ್ಚ್ ಮಾಡ್ಬಿಟ್ಟಿದೀರಾ ಕಾರ್ ಬಗ್ಗೆ? ಈ ಕಾರ್ ಫುಲ್ ಎಲ್ಲ ಇಲ್ಲ, ತಗೊಳೋದಕ್ಕಿಂತ ಮುಂಚೆ ಬಹಳ ಯೋಚನೆ ಮಾಡಿ, ಬಹಳ ರಿಸರ್ಚ್ ಮಾಡಿ, ಆಲ್ಮೋಸ್ಟ್ ಒಂದು 6 to 7 ಕಾರ್ಸ್ನ ಬೆಂಚ್ ಮಾರ್ಕ್ ಮಾಡಿ, ನಮ್ದೇ ಆದಂತ ಒಂದು 10 ಫೀಚರ್ಸ್ ಹಾಕೊಂಡು ಅದ್ರಲ್ಲಿ ಯಾವ್ದು ಪ್ರಿಫರೆನ್ಸ್ ಅಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅಂತ ನೋಡಿ ಆದ್ಮೇಲೆ ತಗೊಂಡಿದ್ದು ಕಾರ್. ಸೊ ನೀವು ಬ್ಲೈಂಡ್ ಆಗಿ ತಗೊಂಡಿಲ್ಲ. ಈ ಕಾರ್ ತಗೊಬೇಕಾದ್ರೆ ನಿಮ್ ಮೈಂಡ್ ಅಲ್ಲಿ ಬೇರೆ ನ್ಯಾಯ ಕಾರ್ ಟೆಸ್ಟ್ ಡ್ರೈವ್ ಮಾಡಿದ್ರಿ? ಆಮೇಲೆ ಇದು ಈಗ Volkswagen ಇಲ್ಲ ಅಂದ್ರೆ ಇನ್ಯಾವ ಕಾರ್ ತಗೊಂಬೋದಿತ್ತು? ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ Hyundai i20 ಇತ್ತು ನನ್ನ ಪ್ರಕಾರ. ಓಕೆ, ನಾನು Hyundai ಫ್ಯಾಮಿಲಿನ ಆಲ್ಮೋಸ್ಟ್ ಒಂದು 9 years ಡ್ರೈವ್ ಮಾಡಿದ್ದೀನಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಕಾರ್, ನಾನು ಕಮೆಂಟ್ ಮಾಡಲ್ಲ. ಸೊ ಆಬ್ವಿಯಸ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಬಂದು ಕ್ರೆಟಾನೇ ಇತ್ತು. ಯಾಕೆಂದ್ರೆ ನನಗೆ 9 years ಅಲ್ಲಿ ನನಗೆ ಏನು ಇಶ್ಯೂಸ್ ಆಗಿರ್ಲಿಲ್ಲ. ಅದು ಮೇಜರ್ ರಿಲಯಬಿಲಿಟಿ ಬಂದ್ಬಿಟ್ಟಿತ್ತು. ಡೆಫಿನೆಟ್ಲಿ Hyundai ರಿಲಯಬಿಲಿಟಿ ಇದ್ದೇ ಇದೆ. ಮತ್ತೆ ನಿಮ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಸರ್ವಿಸ್ ಸೆಂಟರ್. ಎಲ್ಲೇ ಹೋದ್ರು ಇರುತ್ತೆ, Hyundai ಸರ್ವಿಸ್ ಸೆಂಟರ್ ಸಿಗುತ್ತೆ. ಅಂದ್ರೆ ಮೋಸ್ಟ್ ರಿಲಯಬಲ್ ಅಂಡ್ ಟ್ರಸ್ಟಬಲ್ ಬ್ರ್ಯಾಂಡ್ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಈಗ. ಸೊ ಅದು ಕ್ರೆಟಾ ನನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿತ್ತು.
ಸೆಕೆಂಡ್ ಫಸ್ಟ್ ಪ್ರಿಫರೆನ್ಸ್ ಆಗಿತ್ತು. ಸೊ ಹಂಗಾಗಿ ನಾನು ಸೋಕ್ಸ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದೆ. ಸೊ ಹ್ಯಾವ್ ಎ ಹೈ ಸ್ಕೋರ್ ಫಾರ್ ಟೊಯೋಟಾ. ಅದೊಂದು ಪಾಯಿಂಟ್ ಇತ್ತು. ಟಾಪ್ ಸೆಲ್ಲಿಂಗ್ ಮಾಡಲ್ ಕೂಡ ಟಾಪ್ ಸೆಲ್ಲಿಂಗ್ ಮಾಡೋದು ಕೂಡ ಹೌದು, ದಟ್ಸ್ ಟ್ರೂ. ಸೆಕೆಂಡ್ ಬಂದ್ಬಿಟ್ಟು ನನ್ನ ವೋಕ್ಸ್ ವ್ಯಾಗನ್ ಅನ್ನೋದು ನನ್ನ ತಲೆಯಲ್ಲೂ ಇರಲಿಲ್ಲ. ಟು ಬಿ Okay. ಆನೆಸ್ಟ್, ಝೀರೋ ಅನ್ಕೊಳ್ಳಿ, ಝೀರೋ ಅಂತಾನೆ ಇತ್ತು. ಅದಕ್ಕಿಂತ ಬಿಟ್ಟು ನಾನು ಯಾವ ಕಾರ್ ಟ್ರೈ ಮಾಡಿದೆ ಅಂತಂದ್ರೆ MG ಅಲ್ಲಿ ಹೋಗಿ ಆಸ್ಟರ್ ಟ್ರೈ ಮಾಡಿದೆ. ಆಸ್ಟರ್ ಟ್ರೈ ಮಾಡಿದೆ, ಮತ್ತೆ ಗ್ರ್ಯಾಂಡ್ ವಿಟಾರ ಟ್ರೈ ಮಾಡಿದೆ. ಆಮೇಲೆ ಇದು ಹೈ ರೈಡರ್, ಟೊಯೋಟಾದ ಹೈ ರೈಡರ್ ಟ್ರೈ ಮಾಡಿದ್ದೀನಿ. ಹೋಂಡಾ ಎಲಿವೇಟರ್ ಟ್ರೈ ಮಾಡಿದ್ದೀನಿ. ಕಿಯಾದು ಸೆಲ್ಟಾಸ್ ಟ್ರೈ ಮಾಡಿದ್ದೀನಿ. ಇಷ್ಟು ವೇರಿಯಂಟ್ಸ್ ನ ಎಲ್ಲಾನು ಟ್ರೈ ಮಾಡಿದ್ದೀನಿ. ಮತ್ತೆ ವೋಕ್ಸ್ ವ್ಯಾಗನ್ ಅಲ್ಲಿ ಟೈಗುನ್ ಟ್ರೈ ಮಾಡಿದೆ, ಮತ್ತೆ ಸ್ಕೋಡಾದವ್ರದ್ದು ಸೇಮ್, ಇದು ಸಿಸ್ಟರ್ ಕಂಪನಿ ಏನು ಸ್ಕೋಡಾ, ಕುಶಾಕು ಟ್ರೈ ಮಾಡಿದ್ದೀನಿ. ಇಷ್ಟು ವೇರಿಯಂಟ್ಸ್, ಇಷ್ಟು ವೆಹಿಕಲ್ ನ ನಾನು ನೋಡಿ ಅನಲೈಸ್ ಮಾಡಿ ನನ್ನದೇ ಅಂತ ಕೆಲವೊಂದು ಬೆಂಚ್ ಮಾರ್ಕ್ಸ್ ಬರ್ಕೊಂಡು ಸೆಟ್ ಮಾಡಿ ಫೈನಲ್ ಆಗಿ ಇದಕ್ಕೆ ಡಿಸೈಡ್ ಆಗಿದೆ. ಸೊ ಇದು ತಗೊಂಡಾದ್ಮೇಲೆ ಏನಾದ್ರು ರಿಗ್ರೆಟ್ಸ್ ಇದೆಯಾ, ಇಲ್ಲ ಯು ಆರ್ ಹ್ಯಾಪಿ? ನೋ ರಿಗ್ರೆಟ್ಸ್. ಓನ್ಲಿ ಒನ್ ರಿಗ್ರೆಟ್ ವುಡ್ ಬಿ 1.5 ಅದು ಬಿಟ್ಟು ಬೇರೆ ಏನೇನು? ಗಾಡಿ ಇಸ್ ವೆರಿ ಬೇಸ್ಟ್. ಸೊ ಲಾಂಗ್ ಎಲ್ಲಿ ತಗೊಂಡು ಹೋಗಿದ್ರ ಅಂದ್ರೆ 6500 ಅಲ್ಲಿ ಲಾಂಗ್ ಟ್ರಿಪ್ ಅಂದ್ರೆ ಎಲ್ಲಿ ಹೋಗಿದ್ರಿ? ನಾನು ಅಂದ್ರೆ ಒಂದು 2 months ಬಿಫೋರ್ ಹೈದರಾಬಾದ್ ಹೋಗಿದ್ದೆ. ಓಕೆ, ದಟ್ ಇಸ್ ದ ಲಾಂಗೆಸ್ಟ್ ಟ್ರಿಪ್. ಸೊ ಒನ್ ಸೈಡ್ ಅಂದ್ರೆ ಒನ್ ಜರ್ನಿನ ಒಂದು 500 to 600 ಕಿಲೋಮೀಟರ್ಸ್ ಒನ್ ಸ್ಟ್ರೆಚ್. ಲಾಂಗ್ ಅಲ್ಲಿ ಮೈಲೇಜ್ ಯಾವ ರೇಂಜ್ ಅಲ್ಲಿ ಬಂದಿದೆ? ಆಕ್ಚುಲ್ ಆಗಿ ಇದು ಹೊಸ ಇಂಜಿನ್ ಆಗಿರೋದ್ರಿಂದ ಇನ್ನ ಒಂದು ಫಸ್ಟ್ ಸರ್ವಿಸ್ ಆಗದಿರೋದ್ರಿಂದ ಸಮ್ವೇರ್ ಅರೌಂಡ್ 15 to 15.5 ಎಲ್ಲಿವರೆಗೂ ಬಂದಿದೆ. ನನ್ನ ಡ್ಯಾಶ್ ಬೋರ್ಡ್ ಆಲ್ರೆಡಿ 15 ರೇಂಜ್ ಅಲ್ಲಿ ಇದೆ, ಹೈವೇ ರೇಂಜ್ ಅಲ್ಲಿ ಇದೆ. ಫಸ್ಟ್ ಸರ್ವಿಸ್ ಆಯ್ತು ಅಂದ್ರೆ ಇನ್ನೊಂದು 2-3 ಜಾಸ್ತಿ ಆಗ್ಬೋದು. ಸೊ ಅವ್ರು ಕ್ಲೇಮ್ ಮಾಡೋದು 17 to 18. ನಾನು ಬೇರೆಯವ್ರ ರಿವ್ಯೂಸ್ ಅಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರೋದು ಅರೌಂಡ್ 17 to 18 ನಿಮ್ಗೆ ಈಸಿಲಿ ಬರುತ್ತೆ ಅನ್ನೋದು ಹೈವೇ ಮೇಲೆ. ಈ ತರ ಪವರ್ ಇರೋ ಕಾರ್ಗೆ 17 to 18 ಇಸ್ ಡೀಸೆಂಟ್ ಮೈಲೇಜ್ ಅಂತಾರೆ. ಯಾಕಂದ್ರೆ ಈಗ ಬರ್ತಾರ ಕಾರ್ಸ್ ಎಲ್ಲದರಲ್ಲೂ 14-15 ಆವರೇಜ್ ಸೆಟ್ ಆಗ್ಬಿಟ್ಟಿದೆ, ಅದ್ರ ಮೇಲೆ ಯಾವ್ದು ಹೋಗ್ತಾ ಇಲ್ಲ. ಸೊ ಆಟೋಮೆಟಿಕ್ ಆಗಿ ಮೈಲೇಜ್ 17 ಬರ್ತಾ ಇದೆ ಅಂದ್ರೆ ಓಕೆ. ಸೊ ಮೇನ್ ಆಗಿ ಆಟೋಮೆಟಿಕಲ್ ಕ್ವೆಶನ್ಸ್ ಇರೋದೇ ಮೈಲೇಜ್ ಎಷ್ಟು ಬರುತ್ತೆ, ಕಮ್ಮಿನಾ ಜಾಸ್ತಿನಾ ಅಂತ. ಸೊ ಇವರಿಗೆ ಸಿಟಿ ಮೈಲೇಜ್ ಏನಾದ್ರು ಟ್ರೈ ಮಾಡಿದೀರಾ? ಸಿಟಿ ಮೈಲೇಜ್ ಟ್ರೈ ಮಾಡಿದೀನಿ. ಸಿಟಿ ಮೈಲೇಜ್ ಮಾತ್ರ ತುಂಬಾ ಕಮ್ಮಿ, ತುಂಬಾ ಕಮ್ಮಿ ಇದೆ. ಅರೌಂಡ್ ನಿಮ್ಗೆ 9 to 10 ಸ್ಟಿಲ್ ಓಕೆ. ಯಾಕಂದ್ರೆ ನಾನ್ ಸ್ವಲ್ಪ ನೋಡಿರೋ ರಿವ್ಯೂಸ್ ಎಲ್ಲ 6 to 7 ರೇಂಜ್ ಅಲ್ಲಿ ಇದೆ. ಇಲ್ಲ, 6 to 7 ಬರುತ್ತೆ, ನಾನು ಇಲ್ಲ ಅಂತ ಹೇಳ್ತೀನಿ. ನಾನು ಆವರೇಜ್ ಹೇಳ್ತಾ ಇದೀನಿ. ಏನಕ್ಕೆ ಅಂತಂದ್ರೆ ಬಂಪರ್ ಟು ಬಂಪರ್ ಪೀಕ್ ಟ್ರಾಫಿಕ್, ನಾನು ತುಂಬಾ ಬ್ಯಾಂಗ್ಳೂರ್ ಕೋರ್ ಒಳಗೆ ಹೋಗ್ತೀನಿ ಅಂದ್ರೆ ಆಬ್ವಿಯಸ್ಲಿ 5 to 6 ಕರೆಕ್ಟ್. ಬಟ್ ನಾನು ಏನ್ ಹೇಳ್ತಿದ್ರು ಅಂದ್ರೆ, ಈಗ ನನ್ನ ಜನರಲ್ ಟ್ರಕ್, ನಾನು ಈಗ ನನ್ನ ಮನೆಯಿಂದ ನಾನು ಆಫೀಸ್ಗೆ ಹೋಗ್ತೀನಿ ಅಂದ್ರೆ 20 ಕಿಲೋಮೀಟರ್ಸ್. ಸೊ 20 ಕಿಲೋಮೀಟರ್ಸ್ ನೀವು ಟೆಸ್ಟ್ ಔಟ್ ಮಾಡಿದ್ರೆ ಅದರಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಬರುತ್ತೆ, ನಾರ್ಮಲ್ ಟ್ರಾಫಿಕ್ ಬರುತ್ತೆ, ಎಲ್ಲ ಕವರ್ ಬರುತ್ತೆ. ಸೊ ಎಲ್ಲ ಕವರ್ ಮಾಡಿದ್ರೆ ಅರೌಂಡ್ 9 to 10 ಓಕೆ. ಸೊ ಅವರಿಗೆ ಸಿಟಿ ಡ್ರೈವಿಂಗ್ ಅಲ್ಲಿ 9 to 10 ಬರ್ತಾ ಇದೆ ಮೈಲೇಜ್, ಹೈವೇ ಅಲ್ಲಿ 15 to 16. ಇನ್ನ ಫಸ್ಟ್ ಸರ್ವಿಸ್ ಆಗಿಲ್ಲ. ಸೊ ಫಸ್ಟ್ ಸರ್ವಿಸ್ ಅಂದ್ರೆ 1000 ಕಿಲೋಮೀಟರ್ಸ್ ಆಗಿದೆ, ಬಟ್ ಅದು ಜನರಲ್, ಅದು ಬೇಸಿಕ್ ಸರ್ವಿಸ್. ನೆಕ್ಸ್ಟ್ ಸರ್ವಿಸ್ ಆದ್ಮೇಲಿಂದ ಮೇ ಬಿ ಒಂದು 1-2 ಇನ್ಕ್ರೀಸ್ ಆಗ್ಬೋದು. ಬಟ್ ಇವಾಗಿರೋ ರೇಂಜ್ ಬಂದು ಸಿಟಿ ಮೈಲೇಜ್ 9 to 10, ಹೈವೇ ಒಂದು 15 to 16, 14 to 16 ಸಮ್ವೇರ್ ಇನ್ ಬಿಟ್ವೀನ್ ಬರುತ್ತೆ. ಸೊ ಆಮೇಲೆ ಹೈಯರ್ ಸ್ಪೀಡ್ ಅಲ್ಲಿ ಹೋದಾಗ ನಿಮ್ಗೆ ಆಕ್ಚುಲಿ ಕ್ವಶನ್ ಕೇಳಬಾರ್ದು, ಬಟ್ ಯಾರಾದ್ರೂ ನೋಡ್ತಾ ಇರೋರು ಹೆಲ್ಪ್ ಆಗ್ಲಿ ಅಂತ ಕೇಳ್ತೇವೆ. ಹೈಯರ್ ಸ್ಪೀಡ್ ಅಲ್ಲಿ ಹೋದಾಗ ಸ್ಟೆಬಿಲಿಟಿ ಎಲ್ಲ ಹೆಂಗಿದೆ? ಗಾಡಿದು ಒಂದು ಮೇನ್ ಅಡ್ವಾಂಟೇಜ್ ಬಂದೇನೆ ಸ್ಟೆಬಿಲಿಟಿ ಮತ್ತೆ ಫೀಡ್ಬ್ಯಾಕ್ ಆಫ್ ಸ್ಟೇರಿಂಗ್ ಫೀಡ್ಬ್ಯಾಕ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಸೊ ಯೂಶುವಲ್ ಆಗಿ SUV ತಗೊಂಡವ್ರಿಗೆ ಏನ್ ಭಯ ಇರುತ್ತೆ ಅಂತಂದ್ರೆ ಬಾಡಿ ರೋಲ್ ಓವರ್ ಆಗುತ್ತೆ, ಇಲ್ಲ ಅಂತಂದ್ರೆ ಹೈಯರ್ ಇದಕ್ಕೆ ಹೋದ್ರೆ ಕಂಟ್ರೋಲ್ ಬರಲ್ಲ, ಏನೋ ಈ ತರ ಮೈಂಡ್ ಸೆಟ್ ಇರುತ್ತೆ. ಅಂದ್ರೆ ನನ್ ಗಾಡಿ ಸ್ಟೇರಿಂಗ್ ನ ಹ್ಯಾಚ್ ಬ್ಯಾಕ್ ಅಲ್ಲಿ ಓಡಿಸ್ದಂಗೆ, ಇಲ್ಲ ಸಿಡಾನ್ ಹೊಸದಾಗಿ ನಾನು ಐ ಕಾಂಟ್ ಕರ್ವಿಂಗ್ಸ್ ಎಲ್ಲ ಕಾನ್ಫಿಡೆನ್ಸ್ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಈ ಗಾಡಿಯಲ್ಲಿ ಆ ತರ ಏನಿಲ್ಲ. ಸೊ ಸ್ಟೇರಿಂಗ್ ವೋಕ್ಸ್ವ್ಯಾಗನ್ ಕಾರಿಗೆ ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಕೇಳಂಗಿಲ್ಲ. ಸೊ ಜರ್ಮನ್ ಕಾರ್ಸ್ ಏನಂತಾರೆ, ಇಂಜಿನಿಯರ್ಡ್ ಫಾರ್ ಡ್ರೈವಿಂಗ್ ಅಂತ. ಅವ್ರ ಲೆಗಸಿ ಇದೆಯಲ್ಲ, ಆಲ್ಮೋಸ್ಟ್ 150 years ಆಫ್ ಲೆಗಸಿ ಇದೆ. ಸೊ ಹಾಗೆ ನೀವು ಆ ಬ್ರ್ಯಾಂಡ್ ವ್ಯಾಲ್ಯೂಗೋಸ್ಕರನು ಮೂವ್ ಆದ್ರ, ಇಲ್ಲ ನೀವು ಕಾರ್ ಓಡಿಸಿ ಎಲ್ಲ ಟೆಸ್ಟ್ ಡ್ರೈವ್ ಮಾಡಾದ್ಮೇಲೆ? ಕಾರ್ ಆಕ್ಚುಲಿ ವೋಕ್ಸ್ವ್ಯಾಗನ್ ಅಂತಂದ್ರೆ ಮೈಂಡ್ ಸೆಟ್ ಬಂದ್ಬಿಟ್ಟು ಇಟ್ಸ್ ಡ್ರೈವರ್ಸ್ ಕಾರ್. ಆಬ್ವಿಯಸ್ಲಿ ಎನಿ ಡೇ ಇಟ್ಸ್ ಡ್ರೈವರ್ಸ್ ಕಾರ್. ಬಟ್ ನನಗೆ ಆ ಮೈಂಡ್ ಸೆಟ್ ಇರ್ಲಿಲ್ಲ. ನಾನು ಹೋಗಿ ತಗೋಬೇಕಾದ್ರೆ ನನಗೆ ಡ್ರೈವರ್ಸ್ ಕಾರ್ ಚಾಯ್ಸ್ ಅಲ್ಲೇ ಇರ್ಲಿಲ್ಲ. ಸೊ ಹೋಗಿ ಕೂತ್ಕೊಂಡಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಶೋರೂಮ್ ಹೋಗ್ತೀರಾ, ಗಾಡಿಲಿ ಕೂತ್ಕೊಂತಿರಲ್ವಾ, ಗಾಡಿಲಿ ಕೂತ್ಕೊಂಡಾಗ ಫಸ್ಟ್ ಫೀಲ್ ಬಂದಿದ್ದು ವಾವ್ ಅಂತ, ಅಷ್ಟೇ ಬಂದಿದ್ದು. ಓಕೆ, ಬಿಕಾಸ್ ಆಫ್ ಇಂಟೀರಿಯರ್, ಆ ಇಂಟೀರಿಯರ್ ಆ ಲುಕ್ಗೆ ತುಂಬಾ ಇಷ್ಟ ಆಯ್ತು. ಸೊ ಅದು ನಂದೊಂದೇ ಪರ್ಸನಲ್ ಚಾಯ್ಸ್ ಆಗಿಲ್ಲ, ನನ್ನ ವೈಫ್ ಎಲ್ಲರಿಗೂ ಇಷ್ಟ ಆಯ್ತು. ಅವರು ಏನ್ ನೋಡ್ತಾರೆ, ಯೂಶಲಿ ಕಾಸ್ಮೆಟಿಕ್ಸ್ ನೋಡ್ತಾರೆ, ಇಂಜಿನಿಯರಿಂಗ್
ಆ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ನನ್ನ ವೈಫ್ ತುಂಬಾ ಚೆನ್ನಾಗಿದೆ, ದಿಸ್ ಇಸ್ ದ ಬೆಸ್ಟ್ ಕಾರ್ ಅಂತ ಅವ್ರಿಗೂ ಫಸ್ಟ್ ಇಂಪ್ರೆಷನ್ ಬಂತು, ನಂದು ಫಸ್ಟ್ ಇಂಪ್ರೆಷನ್ ಹಂಗೆ ಆಗಿತ್ತು. ಸೊ ಅವೆರಡರಿಂದ ಸೊ ವಿ ಥಾಟ್ ಲೈಕ್ ಓಕೆ ದಿಸ್ ಇಸ್ ಅ ಕಾರ್, ಇದು ನಮ್ದು ಇರಲಿ ಶಾರ್ಟ್ ಲಿಸ್ಟ್ ಅಲ್ಲಿ ಇದೆ ಬೆಂಚ್ ಮಾರ್ಕ್ ಕಾರ್ ಅಂತ. ಅದು ಫಸ್ಟ್ ಪ್ರಿಫರೆನ್ಸ್. ಸೆಕೆಂಡ್ ಬಂದ್ಬಿಟ್ಟು ಒನ್ ಆಫ್ ದ ಮೇಜರ್ ಫೀಚರ್ ವೈ Volkswagen is selling is because of safety. 5 ಸ್ಟಾರ್. 5 ಸ್ಟಾರ್ ಅಂದ್ರೆ ನಿಮ್ಗೆ ಓನ್ಲಿ ಇದು ಡ್ರೈವರ್ಗೆ ಮತ್ತೆ ಕೋ ಡ್ರೈವರ್ಗೆ ಅಲ್ಲ, ಈವನ್ ಫಾರ್ ದ ಬ್ಯಾಕ್ ಪ್ಯಾಸೆಂಜರ್ಸ್ ಆಲ್ಸೋ ಇಟ್ ಇಸ್ 5 ಸ್ಟಾರ್. ಎಲ್ಲ ಬ್ಲಾಕ್ ಅಂಡ್ ರೆಡ್ ಥೀಮ್ ಅಲ್ಲಿ ಕೊಡ್ತಿದ್ದಾರೆ. ಹೌದು, ಬ್ಲಾಕ್ ಅಂಡ್ ರೆಡ್ ಥೀಮ್ ಇದೆ. ಸೊ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಈ ಕಾರಲ್ಲಿ ಯಾವ ಫೀಚರ್ ತುಂಬಾ ಯೂಸ್ ಆಗುತ್ತೆ ಅಂತ ಫೀಚರ್ ವೈಸ್ ಬಂತು ಅಂದ್ರೆ ಇದರಲ್ಲಿ ಮಲ್ಟಿಪಲ್ ಆಟೋಮೇಟೆಡ್ ಫೀಚರ್ಸ್ ಇದೆ. ಆಟೋಮೆಟಿಕ್ ಫೀಚರ್ಸ್ ಇದೆ ಅಂದ್ರೆ ಆಟೋಮೆಟಿಕ್ ರೈನ್ ವೇಸಿಂಗ್ ಸೆನ್ಸರ್ಸ್ ಇರ್ಬೋದು, ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಇರ್ಬೋದು. ಸೊ ಅದೆಲ್ಲ ಬೈ ಡಿಫಾಲ್ಟ್ ವೇರಿಯಂಟ್ ಜೊತೆ ಬಂದಿರೋದು ಫೀಚರ್. ಅಂದ್ರೆ ಡಿಫಾಲ್ಟ್ ವೇರಿಯಂಟ್ ಇತ್ತು ಅಂದ್ರೆ ಈ ವೇರಿಯಂಟ್ ಬಂದಿರೋ ನೀವು ಎಕ್ಸ್ಟ್ರಾ ಏನೋ ಇಲ್ಲ, ಎಕ್ಸ್ಟ್ರಾ ಅಂತ ನಾನು ಏನು ಆಡ್ ಆನ್ ಮಾಡಿಲ್ಲ ಎಕ್ಸೆಪ್ಟ್ ಸೀಟ್ ಕವರ್ ಬಿಟ್ರೆ ನಾನು ಏನು ಹಾಕ್ತೀನಿ. ಓಕೆ ಓಕೆ. ಸೀಟ್ ಕವರ್ ಶೋರೂಮ್ ಅಲ್ಲಿ ಹಾಕ್ತಿದ್ರ ಇಲ್ಲ ಹೊರಗಡೆ. ಆಮೇಲೆ ಇನ್ನ ಈ ವೇರಿಯಂಟ್ ಗೆ ನೀವು ಕೊಟ್ಟಿರೋ ಪ್ರೈಸ್ ಗೆ ಇನ್ನ ಏನಾದ್ರು ಫೀಚರ್ಸ್ ಆಡ್ ಆಗಿರ್ಬೋದು ಅಂದಿದ್ರೆ ಯಾವ ಫೀಚರ್ಸ್ ಆಡ್ ಆಗ್ಬೋದು? ಆಕ್ಚುಲಿ ತುಂಬಾ ಫೀಚರ್ಸ್ ಮಿಸ್ ಮಾಡಿದ್ದಾರೆ ಇವರು. ಕೆಲವೊಂದು ಫೀಚರ್ಸ್ ಹೇಳ್ಬೇಕು ಅಂತಂದ್ರೆ ಒಂದು 360 ಡಿಗ್ರಿ ಕ್ಯಾಮ್ರಾ. ಸೊ ನೀವು ಆಲ್ಮೋಸ್ಟ್ ಒಂದು 20 ಲಕ್ಷ ಕಾರ್ ಕೊಟ್ಟು ಬೈ ಮಾಡಿದ್ಮೇಲೆ 360 ಕ್ಯಾಮ್ರಾ ಇವಾಗ ಬರೋದ್ರಲ್ಲಿ ಅಡಾಸ್ ಫೀಚರ್ಸ್ ಎಲ್ಲ ಅದೊಂದು ಪ್ರಾಬ್ಲಮ್ ಇದೆ. ಸೊ ನೀವು ಹೇಳ್ದಂಗೆ ಅಡಾಸ್ ಫೀಚರ್ ಕೂಡ ಒಂದು. ಮತ್ತೆ ಇನ್ನೊಂದು ಫೀಚರ್ ನಾನು ಏನ್ ಮೇಜರ್ ಆಗಿ ಮಿಸ್ ಮಾಡ್ಕೊಂತಾ ಇದೀನಿ ಅಂತಂದ್ರೆ AC ಅಂದ್ರೆ ವೆಂಟಿಲೇಟೆಡ್ ಸೀಟ್. ಸೊ ವೆಂಟಿಲೇಟೆಡ್ ಸೀಟ್ ಈ ಕಾರಲ್ಲಿ ಅದೇ ಈ ವೇರಿಯಂಟ್ ಅಲ್ಲಿ ಇಲ್ಲ. ಬಟ್ ಈ ಪ್ರೈಸ್ ಅಲ್ಲಿ ನಾವು ಬೇರೆ ಮಾಡೆಲ್ಸ್ ಯಾವ್ದು ಹೋದ್ರೂ ಈ ಎಲ್ಲಾ ಫೀಚರ್ಸ್ ಕವರ್ ಆಗುತ್ತೆ. ಸೆಲ್ಟೋಸ್ ಎಲ್ಲ ಹೋದ್ರೆ ನಿಮ್ಗೆ ಮೋಸ್ಟ್ ಅಡಿಷನಲ್ ಫೀಚರ್ಸ್ ಇದೆ. ಅದು ಫೀಚರ್ ಪ್ಯಾಕ್. Kia is always feature pack. ಕಾಮನ್ ಕ್ವೆಶ್ಚನ್, ಸನ್ರೂಫ್ ಯೂಸ್ ಆಗುತ್ತಾ ನಿಮ್ಗೆ? ಆನೆಸ್ಟ್ಲಿ ಸ್ಪೀಕಿಂಗ್ ಇಲ್ಲ. ನನ್ನ ಮಗಳಿಗೋಸ್ಕರನೇ ನಾನು ಪ್ರಿಫರ್ ಮಾಡಿದ್ದೆ ಸನ್ರೂಫ್ ತಗೊಂಡ್ಬೇಕು ಅಂತ. ಅದಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು 3 months ಕ್ರೇಜ್ ಇತ್ತು, ಅದಾದ್ಮೇಲೆ ಎಲ್ಲ ಹೋಯ್ತು. ಅದು ಹೋಯ್ತು. ಸೊ ಈಗ ಯೂಸ್ಫುಲ್ ಫೀಚರ್ಸ್ ಆಯ್ತು. ನಿಮ್ಗೆ ಈ ಕಾರಲ್ಲಿ ಏನಕ್ಕಪ್ಪ ಕೊಟ್ರು ಅನ್ನೋ ತರ ಯಾವ್ದಾದ್ರು ಒಂದು ಫೀಚರ್ ಇದೆ? ಮೋಸ್ಟ್ಲಿ ಹೈಲಿ ರೇಟೆಡ್ ಫೀಚರ್ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜರ್. ಬಟ್ ಇಟ್ಸ್ ವರಸ್ಟ್ ಫೀಚರ್. ವೈರ್ಲೆಸ್ ಚಾರ್ಜರ್ ಯಾವುದೇ ಕಾರಣಕ್ಕೂ ಅಂದ್ರೆ ಯೂಸ್ ಆಗಲ್ಲ, ಯಾಕಂದ್ರೆ ತುಂಬಾ ಸ್ಲೋ ಚಾರ್ಜಿಂಗ್ ಮತ್ತೆ ಫೋನ್ ಹೀಟ್ ಆಗುತ್ತೆ, ತುಂಬಾ ಹೀಟ್ ಆಗುತ್ತೆ. ಹಿಂದಗಡೆ ತ್ರೀ ಪ್ಯಾಸೆಂಜರ್ಸ್ ಆರಾಮಾಗಿ ಕುತ್ಕೊಬೋದಾ ಇಲ್ಲ ಏನಾದ್ರು ಕಂಡೀಷನ್ ಆಗುತ್ತೆ? ಇಲ್ಲ, 2 passengers ಆರಾಮಾಗಿ ಕುತ್ಕೊಬಹುದು ಅಡಲ್ಟ್ಸ್. ಒಂದು ಕಿಡ್ ಆರಾಮಾಗಿ ಕುತ್ಕೊಬಹುದು. 3 adults ಕುತ್ಕೊಬೇಕು ಅಂತಂದ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ಕಂಜೆಸ್ಟೆಡ್ ಆಗುತ್ತೆ. ಸೊ ಯು ಕ್ಯಾನ್ ಸೇ ದಟ್ ಇಟ್ಸ್ 4-seater car. 4-seater ಪ್ರಾಪರ್ 4-seater car. ಸಿಕ್ಸ್ ಬಂದು ಓನ್ಲಿ ಯು ಕ್ಯಾನ್ ಹ್ಯಾವ್ ಚೈಲ್ಡ್. ಸೊ ನೀವು ಬೇರೆ ಎಲ್ಲ ಟ್ರೈ ಮಾಡಿದ್ರಲ್ವಾ, ಅದ್ರಲ್ಲಿ ಹಿಂದಗಡೆ 3 ಜನ ಆರಾಮಾಗಿ ಕುತ್ಕೊಬಹುದು ಅಂದ್ರೆ ಯಾವ ಕಾರ್ ಪ್ರಿಫರ್ ಮಾಡ್ತೀವಿ? ಆ ತರ ನೋಡ್ತೀವಿ ಅಂತಂದ್ರೆ ನಿಮ್ಗೆ ಇದು ಚೆನ್ನಾಗಿದೆ, ಏನಪ್ಪ ಸೆಲ್ಟೋಸ್ ಚೆನ್ನಾಗಿದೆ. ಸೆಲ್ಟೋಸ್ ಸ್ವಲ್ಪ ದೊಡ್ಡದಾಗಿದೆ ಅನ್ಸುತ್ತೆ. ಅದು ಬಿಟ್ರೆ ಕ್ರೆಟಾ ಸೆಲ್ಟೋಸ್ ಆಲ್ಮೋಸ್ಟ್ ಸೇಮ್ ಟು ಸೇಮ್. ಮತ್ತೆ ನಿಮ್ಗೆ ಅದು ಬಿಟ್ರೆ ಬ್ರೆಜಾ ಓಕೆ, ಗ್ರ್ಯಾಂಡ್ ವಿಟಾರ ಒಂದು ಗ್ರ್ಯಾಂಡ್ ವಿಟಾರ ಒಂದು ಬೇಕಾದ್ರೆ ನೀವು ಅದ್ರಲ್ಲೆಲ್ಲ ಮಾಡುತ್ತೆ ಪ್ರಾಪರ್ 5-seater. ಅದು ಪ್ರಾಪರ್ 5-seater ಕಾರ್. ಮತ್ತೆ ಅವೆಲ್ಲ ಹೈಬ್ರಿಡ್ ಇಂಜಿನ್ಸ್ ಬಂದಿದೆ. ಮೈಲೇಜ್ ನಿಮ್ಗೆ ಕಂಪೇರಿಟಿವ್ಲಿ ಜಾಸ್ತಿ ಇರುತ್ತೆ. ಸೊ ಸರ್ವಿಸ್ ಕಾಸ್ಟ್ ಕೇಳೋದ್ ಮರ್ತದೆ. ಸೊ ನೀವು ಹುಂಡೈ ಆಲ್ರೆಡಿ 7 years ಓಡ್ತಿದೀನಿ ಅಂತೀರಾ, ಅಲ್ಲಿಂದ Volkswagen ಬಂದಾಗ ನಿಮ್ಗೆ ಎಷ್ಟು ಜಾಸ್ತಿ ಆಗ್ಬೋದು ಅನ್ಸುತ್ತೆ ಸರ್ವಿಸ್ ಕಾಸ್ಟ್? ಇಲ್ಲ ನಾನು ಆಕ್ಚುಲಿ ಹುಂಡೈ ಬಂದ್ಬಿಟ್ಟು ಆಲ್ರೆಡಿ ಪ್ರೀಮಿಯಂ ಸೈಡ್ ಅಲ್ಲಿ ಇದೆ. ಅದು ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನೀವು ಮೋಸ್ಟ್ ಪ್ರಾಬಬ್ಲಿ ಸೇಮ್ ಇರುತ್ತೆ ಅಂತ ಅನ್ಕೊಂತಾ ಇದೀನಿ. ನಾನು ಓನರ್ಸ್ ರಿವ್ಯೂ ಅದೆಲ್ಲ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಸೇಮ್ ಇರ್ತದೆ. ಬಟ್ ನಂದಿನ್ನ ಆನೆಸ್ಟ್ಲಿ ಸ್ಪೀಕಿಂಗ್ ನಂದಿನ್ನ ಫಸ್ಟ್ ಸರ್ವಿಸ್ ಆಗಿಲ್ಲ, ಪ್ರಾಪರ್ ಸರ್ವಿಸ್. ಸೊ ಹಾಗಾಗಿ ನಾನು ಎಸ್ಟಿಮೇಟೆಡ್ ಮಾಡೋದು ಕಮ್ಮಿ ಆಗ್ತದೆ, ಬಟ್ ಸೇಮ್ ಇರ್ಬೋದು ಪ್ಲಸ್ ಆರ್ ಮೈನಸ್ 5-10. ಆಮೇಲೆ ಅವ್ರದ್ದು ಸರ್ವಿಸ್ 3 years ಪ್ಯಾಕೇಜ್ ಆತರ ಏನಾದ್ರು ಇರುತ್ತಲ್ಲ, ಅದೇನಾದ್ರು ನೀವು ತಗೊಂಡಿಲ್ಲ? ನಾನು ಬೈ ಮಾಡಿಲ್ಲ. ಸೊ ಫಸ್ಟ್ ಸರ್ವಿಸ್ ಫ್ರೀ ಇದೆ. 7,500 ಒಂದು 15,000 ಒಂದು ಸರ್ವಿಸ್. ಅದಾದ್ಮೇಲೆ ಒಂದು ಅಡ್ವಾಂಟೇಜ್ ಏನಂದ್ರೆ ಹ್ಯುಂಡೈ ಅಲ್ಲಿ ಎವ್ರಿ 10,000 kilometers ನಾನು ಸರ್ವಿಸ್ ಮಾಡ್ತಾ ಇದ್ದೆ. ಸ್ಟ್ಯಾಂಡರ್ಡ್. ಇಲ್ಲ ಹಂಗಲ್ಲಿ 15,000 kilometers. ಸೊ ನಿಮ್ಗೆ ಡ್ಯೂರೇಷನ್ ಜಾಸ್ತಿ ಆಗಿರೋದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಿದ್ರು ಅಲ್ಲಿಗೆ ಬರುತ್ತೆ. ನನಗ್ ಪ್ರಕಾರ ಅಲ್ಲೇ ಬರುತ್ತೆ. ಓಕೆ. ಸೊ ಬೇರೆ ಯಾವ್ದಾದ್ರು ಹಿಡನ್ ಫೀಚರ್ಸ್ ತರ ಅಂದ್ರೆ ಯಾವ್ದು ನೀವು ಅಬ್ಸರ್ವ್ ಮಾಡಿದ್ರೆ ಬೇರೆ ಕಾರ್ಸಿಗೂ ಈ ಕಾರ್ಸಿಗೂ? ನಾನು ಒಂದು ಹಿಡನ್ ಫೀಚರ್ ಏನಿದ್ರಲ್ಲಿ ನೋಡಿದ್ದು ಅಂತಂದ್ರೆ ಇಟ್ಸ್ ವೆರಿ ಕ್ರೇಜಿ ಫೀಚರ್. ಫಾರ್ ಎಕ್ಸಾಂಪಲ್ ನೀವು ಹೋಗ್ತಾ ಇದ್ರ ನಿಮ್ ಲೈಟ್ಸ್ ಎಲ್ಲ ಸ್ಟ್ರೈಟ್ ಇರುತ್ತೆ.
ಸೊ ಇಫ್ ಇನ್ ಕೇಸ್ ಏನಾದ್ರು ನಿಮ್ ಗಾಡಿ ಏನಾದ್ರು ಲೆಫ್ಟ್ ರೈಟ್ ಪವರ್ ಮಾಡಿದ್ರೆ ಇನ್ ಲೆಫ್ಟ್ ಅಲ್ಲಿ ಇಷ್ಟು ಪಾರ್ಟ್ ಆಫ್ ಇದು ನಿಮ್ಗೆ ಬ್ಲೈಂಡ್ ಸ್ಪಾಟ್. ಸೊ ಲೈಟ್ ಆಟೋಮೆಟಿಕಲಿ ಲೆಫ್ಟ್ ಸೈಡ್ ಅಲ್ಲಿ ಆನ್ ಆಗುತ್ತೆ. ಸೊ ಇಟ್ ಕವರ್ ದ ಕಂಪ್ಲೀಟ್ ಬ್ಲೈಂಡ್ ನೀವು ಲೆಫ್ಟ್ ತಿರುಗಿಸ್ತಾ ಆಟೋಮೆಟಿಕ್ ಆಗಿ ಲೆಫ್ಟ್ ಸೈಡ್ ಲೈಟ್ ಆನ್ ಆಗುತ್ತೆ. ಸೊ ಆ ಬ್ಲೈಂಡ್ ಸ್ಪಾಟ್ ಏನಿದೆ ಅದು ಫುಲ್ ಕವರ್ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಲೆಫ್ಟ್ ತಗೊಬೇಕು ಅಂತ ಅನ್ಕೊಳ್ಳಿ. ಸೊ ಗೋ ಲೆಫ್ಟ್, ಇಟ್ ಆಟೋಮೆಟಿಕಲಿ ಲೆಫ್ಟ್ ಆನ್ ಆಗುತ್ತೆ. ಆಮೇಲೆ ಲೈಟ್ ಥ್ರೋ ಹೆಂಗಿದೆ? ನೀವು ಯಾವಾಗಾದ್ರೂ ಮಾರ್ನಿಂಗ್ ಟೈಮ್ ಓಡಿಸಿದ್ರೆ ನಿಮ್ಗೆ ಸಾಕು ಅಂತ ಇಲ್ಲ ಇನ್ನ ಎಕ್ಸ್ಟ್ರಾ ಏನಾದ್ರು ಹಾಕ್ಸ್ಬೇಕಾ? ಅಂದ್ರೆ ನೀವು ಕ್ಯಾನ್ ಸೇ 75% ಓಕೆ, 25% ನಾಟ್ ಓಕೆ. ಯಾವತ್ತೇ ಆಗ್ಲಿ ನಿಮ್ಗೆ ಏನ್ ಬರುತ್ತೆ ಕಾರೊಳಗಿಂದ ಅದು ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಯು ವಾಂಟ್ ಮೋರ್. ಆ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ಎಸ್ ಐ ನೀಡ್ ಸಮ್ ಮೋರ್, ಇನ್ನ ಬೇಕು, ಇನ್ನ ಥ್ರೋ ಬೇಕು, ಇನ್ನ ಪವರ್ ಬೇಕು. ಸೊ ಅದು ಆಫ್ಟರ್ ದ ಮಾರ್ಕೆಟ್ ನೀವು ಆಲ್ಟರೇಷನ್ ಮಾಡ್ಕೊಬೇಕು. ಸೊ ಎಸಿ ಕಂಟ್ರೋಲ್ಸ್ ಎಲ್ಲ ಆಕ್ಚುಲಿ ಡ್ರಾಬ್ಯಾಕ್ ಅಂತ ಹೇಳ್ತಾರೆ, ಟಚ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಏನಾದ್ರು ಡ್ರೈವಿಂಗ್ ಟೈಮ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಹೌದು. ಯಾಕೆಂತಂದ್ರೆ ನಾನು ಡ್ರೈವ್ ಮಾಡುವಾಗಾದ್ರೆ ಬ್ಲೈಂಡ್ ಆಗಿ ಹಿಂಗ್ ಗೊತ್ತಾಗೋದಿಲ್ಲ. ನೋಡಿ ಟಚ್ ಮಾಡ್ಬೇಕು. ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಗೊತ್ತಿದ ತಕ್ಷಣ ಜೋರಾಗಿ ಒತ್ಬಿಟ್ರೆ ಅಂದ್ರೆ ಜಾಸ್ತಿ ಅದು ಫುಲ್ ಪೀಕ್ ಬಂದ್ಬಿಡುತ್ತೆ. ಸೊ ಆ ಟಚ್ ತುಂಬಾ ಡೆಲಿಕೇಟ್ ಆಗಿದೆ. ಸೊ ಮ್ಯಾನ್ಯುಯಲ್ ಬಟನ್ಸ್ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ದ್ಯಾನ್ ದಿಸ್ ಬಟನ್ಸ್ ಅಂತ ನನ್ನ ಪ್ರಿಫರೆನ್ಸ್. ಸೊ ಬಟನ್ಸ್ ಕೊಟ್ರೇನೆ ಒಳ್ಳೇದು ಆಕ್ಚುಲಿ, ಡೆಫಿನೆಟ್ ಆಗಿ. ಆಮೇಲೆ ಈ ಟಚ್ ಸ್ಕ್ರೀನ್ ರೆಸ್ಪಾನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಲ್ಯಾಗ್ ಏನಾದ್ರು ಇದೆಯಾ? ಯೂಶುವಲ್ ಆಗಿ ಏನ್ ಅಂದ್ರೆ ಇಲ್ಲಿನ್ ಲ್ಯಾಗ್ ಇಲ್ಲ. ಸೊ ಇಲ್ಲಿ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಬಟ್ ನಾನು ಏನಾದ್ರು ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡೋದಾದ್ರೆ, ನೆಕ್ಸ್ಟ್ ಓದಿದ್ರೆ ಅದು ದೇರ್ ಇಸ್ ಅ ಸ್ಮಾಲ್ ಡಿಲೇ, ತುಂಬಾ ಮೈನ್ಯೂಟ್ ಡಿಲೇ ಇದೆ. ಬಟ್ ನಿಮ್ಗೆ ಗೊತ್ತಾಗುತ್ತೆ ಡೆಫಿನೆಟ್ ಗೊತ್ತಾಗುತ್ತೆ. ಬಟ್ ಕನೆಕ್ಟಿವಿಟಿಲೆಲ್ಲ ಏನು ಕನೆಕ್ಟಿವಿಟಿಯಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ನಿಮ್ಗೆ ಆಂಡ್ರಾಯ್ಡ್ ಆಟೋ ಇರ್ಬೋದು, iOS CarPlay ಇರ್ಬೋದು, ಎರಡೂ ಚೆನ್ನಾಗಿದೆ, ಸೀಮ್ಲೆಸ್ ಆಗಿ ವರ್ಕ್ ಆಗುತ್ತೆ. ಬಟ್ ಡಿಲೇ ಇದೆ. ಓನ್ಲಿ ಇವಾಗ ಸಾಂಗ್ಸ್ ಪ್ಲೇ ಮಾಡೋದಾದ್ರೆ, ಇಲ್ಲಾಂದ್ರೆ ಈ ಸೌಂಡ್ ಅಪ್ ಮಾಡೋದಾದ್ರೆ, ಡೌನ್ ಮಾಡೋದಾದ್ರೆ ದರ್ ಇಸ್ ಸ್ಲೈಟ್ ಡಿಲೇ, ಯು ಕ್ಯಾನ್ ನೋಟಿಸ್. ಆಮೇಲೆ ಆನ್ ರೋಡ್ ಪ್ರೈಸ್ ಯಾವ ರೇಟ್ ಅಲ್ಲಿ ಸಿಕ್ತು ನಿಮ್ಗೆ? ಆಫರ್ಸ್ ಏನಾದ್ರು ಇತ್ತಾ? ನನಗೆ ಸ್ವಲ್ಪ ಆಫರ್ಸ್ ಕೊಟ್ರು. ಮತ್ತೆ ನಂದು ಹಳೆ ಕಾರ್ ಕೊಟ್ಟಿದ್ರಿಂದ ಎಕ್ಸ್ಚೇಂಜ್ ಬೋನಸ್ ಎಲ್ಲ ಸಿಗುತ್ತೆ. ಸಮ್ವೇರ್ ಅರೌಂಡ್ ಒಂದು 70,000-75,000 ಬೆನಿಫಿಟ್ ಸಿಕ್ಕಿದೆ. ಬಟ್ ನಾನು ಫ್ರೀ GST ಚೇಂಜಸ್ ಓಕೆ. ಸೊ ನನಗೊಂದು ಮೇಜರ್ ಡಿಸ್ಕೌಂಟ್ ಮಿಸ್ ಆದ್ರಿ ಹಂಗಾದ್ರೆ. ಒಂದು 75,000 ಲಾಸ್ ಆಗಿದೆ. ಸೊ ಡಿಸ್ಕೌಂಟ್ ಏನ್ ಕೊಟ್ಟಿದಾರೋ ಅಲ್ಲಿಗೆ ಮ್ಯಾಚ್ ಆಗಿದೆ. ಈಗೇನು ಮ್ಯಾಚ್ ಆಗ್ತದೆ. ಈ ಹಿಲ್ ಹೋಲ್ಡ್ ಎಲ್ಲ ಯೂಸ್ ಆಗುತ್ತೆ ಅಂತೀರಾ? ಡೆಫಿನೆಟ್ ಆಗಿ. ಅದು ಎಸ್ಪೆಷಲಿ ನ್ಯೂ ಕಾರ್ ಯಾರು ಕಲಿತಾ ಇದಾರಲ್ಲ ಅವ್ರಿಗೆ ಮಾತ್ರ ಬಹಳ ಯೂಸ್ ಆಗುತ್ತೆ. ದಟ್ ಇಸ್ ಅ ಗುಡ್ ಫೀಚರ್. ಕಾರ್ ಯಾವುದೇ ಕಾರಣಕ್ಕೂ ಹಿಂದೆ ಬರೋದಿಲ್ಲ. ಎಸ್ಪೆಷಲಿ ಟ್ರಾಫಿಕ್ ಅಲ್ಲಿ. ಬ್ಯಾಂಗ್ಳೂರು ನಿಮ್ಗೆಲ್ಲ ಗೊತ್ತಿದೆ, ಬ್ಯಾಂಗ್ಳೂರ್ ಇಸ್ ಕಂಪ್ಲೀಟ್ಲಿ ಆಫ್ ಹಿಲ್ಸ್. ಸುಮಾರು ಕಡೆ ಎಲ್ಲಾ ಕಡೆನೂ ತುಂಬಾ ಸ್ಟೀಪ್ ಅಪ್ ಡೌನ್ ಎಲ್ಲ ಇರೋದ್ರಿಂದ ಟ್ರಾಫಿಕ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ, ಹೆವಿ ಯೂಸ್ ಆಗುತ್ತೆ. ವೆರಿ ವೆರಿ ಗುಡ್ ಫೀಚರ್. ಆಮೇಲೆ ಘಾಟ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಆಟೋಮೆಟಿಕಲಿ ನಿಮ್ಗೆ ಏನಾದ್ರು ಲ್ಯಾಗ್ ತರ ಏನಾದ್ರು ಫೀಲ್ ಆಯ್ತಾ? ಇಲ್ಲ, ಗಾಡಿ ಹೀಟ್ ಆಗೋದು ಆತರ ಏನಾದ್ರು? ಡೆಫಿನೆಟ್ ಆಗಿ ಏನ್ ಹೀಟ್ ಫೀಲ್ ಆಗಲ್ಲ. ಮತ್ತೆ ನೀವು ಘಾಟ್ ಸೆಕ್ಷನ್ ಹೋಗಾದ್ರೆ ಇದು ಆಟೋಮೆಟಿಕ್ ಅಲ್ಲ, ಮ್ಯಾನ್ಯಲ್ ಕನ್ವರ್ಟ್ ಮಾಡ್ತಾರೆ. ಮ್ಯಾನ್ಯಲ್ ಕಂಟ್ರೋಲ್ ಮಾಡ್ಕೊಂಡು ಡ್ರೈವ್ ಮೋಡ್ ಚೇಂಜ್ ಮಾಡ್ಕೊಂಡು. ಎರಡು ಡ್ರೈವ್ ಮೋಡ್ ಇದೆ, ಡ್ರೈವ್ ಇದೆ ಮತ್ತೆ ಸ್ಪೋರ್ಟ್ಸ್ ಮೋಡ್ ಇದೆ, ಎರಡು ಮೋಡ್ ಇದೆ. ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಪವರ್ ಬರುತ್ತೆ. ಡ್ರೈವ್ ಮೋಡ್ ಅಲ್ಲಿ ಇಟ್ಸ್ ಎ ಕಂಫರ್ಟ್ ಅಂಡ್ ಕನ್ವೀನಿಯನ್ಸ್ ಡ್ರೈವಿಂಗ್. ಮ್ಯಾನ್ಯಲ್ಗೂ ಹಾಕೊಬಹುದು. ಮ್ಯಾನ್ಯಲ್ಗೂ ಹಾಕೊಂಡ್ರೆ ನಿಮ್ಗೆ ಎರಡು ತರ ಕಂಟ್ರೋಲ್ ಇದೆ. ಸೊ ಯು ಹ್ಯಾವ್ ಕಂಟ್ರೋಲ್ ಹಿಯರ್ ಆಲ್ಸೋ. ಸ್ಟೇರಿಂಗ್ ಅಲ್ಲೂ ನಿಮ್ಗೆ ಪ್ಯಾಡಲ್ ಶಿಫ್ಟರ್ಸ್ ಇದೆ. ಪ್ಯಾಡಲ್ ಶಿಫ್ಟರ್ಸ್ ಇದೆ. ಪ್ಯಾಡಲ್ ಶಿಫ್ಟರ್ಸ್ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಹೆಂಗ್ ಬೇಕು ಹಂಗೆ ಡ್ರೈವ್ ಮಾಡಬಹುದು. ಸೊ ಬೂಟ್ ಸ್ಪೇಸ್ ಬಗ್ಗೆ ನೋಡ್ಬೇಕಾದ್ರೆ ಆರಾಮಾಗಿ ಒಬ್ರು ಕುತ್ಕೊಬಹುದು. 385 ಲೀಟರ್ಸ್ ಆ ತರ ಬರುತ್ತೆ. ದೊಡ್ಡ ಬೂಟ್ ಸ್ಪೇಸ್ ಇದೆ, ಆರಾಮಾಗಿ ಒಂದು 2 ಸೂಟ್ ಕೇಸ್ ಕ್ಲೀನ್ ಆಗಿ ಇಡ್ಸುತ್ತೆ. 4 ಮೀಟರ್ಗೂ ಲೆಂತ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಬೂಟ್ ಸ್ಪೇಸ್ ಆಗ್ಲಿ ಇಲ್ಲ ಲೆಗ್ ರೂಮ್ ಆಗ್ಲಿ ಎಲ್ಲೂ ಕಾಂಪ್ರಮೈಸ್ ಇರಲ್ಲ, ಕರೆಕ್ಟ್ ಆಗಿರುತ್ತೆ. ಸೊ ಇವತ್ತಿನ ರಿವ್ಯೂ ಅಷ್ಟೇ. ನಿಮ್ಗೆ ಯಾವ್ದಾದ್ರು ಕಾರ್ ರಿವ್ಯೂ ಮಾಡಬೇಕು ಇಲ್ಲ ನಿಮ್ಮ ಹತ್ರ ಕಾರ್ ಇದ್ದು ನೀವು ಯೂಸರ್ ರಿವ್ಯೂ ಕೊಡಬೇಕು ಅಂತ ಇದ್ರೆ ಕೆಳಗೆ ಬರೋ ಇಮೇಲ್ಗೆ ರೀಚ್ ಔಟ್ ಆಗಿ. ಆಮೇಲೆ ನಿಮ್ಗೆ ಯಾವ ಕಾರ್ ರಿವ್ಯೂ ಮಾಡಬೇಕು ಅಂತ ಇದೆಯೋ ಅದನ್ನ ಕೆಳಗೆ ಕಮೆಂಟ್ಸ್ ಅಲ್ಲಿ ಹಾಕಿ, ಆ ಕಾರ್ನ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಅನ್ಕೊಂತೀವಿ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು, ಬಾಯ್.